ಅಂದ್ರೆ ಸುಮಾರು ಮೊದಲು ಪ್ರಾಚೀನ ಕಾಲದಿಂದಲೂ ಸಹಿತ ಯೋಗದ ಮಹತ್ವವನ್ನು ನಮ್ಮ ಎಲ್ಲ ಋಷಿಮುನಿಗಳು ಪತಂಜಲಿ ಮಹರ್ಷಿಗಳು ನಮ್ಮ ಯೋಗವನ್ನ ಪರಿಚಯಿಸತಕ್ಕಂತ ಒಂದು ಅವರನ್ನ ನಾವು ಸಹಿತ ಇವತ್ತಿನ ದಿವಸ ನಾವು ಸ್ಮರಿಸಬೇಕಾಗ್ತದೆ. ಇವತ್ತೆಲ್ಲ ಋಷಿಮುನಿಗಳಾಗಿರ್ಬೋದು, ಶರಣರು, ಸಂತರು, ಮಹಾಂತರು ಕೂಡ ಈ ಒಂದು ಯೋಗ ಅಂದ್ರೆ ಏನು, ಯೋಗದಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಇವತ್ತಿನ ದಿವಸ ನಾವು ಏನ್ ಮಾಡ್ತೇವೆ ಅಂದ್ರೆ ಪ್ರತಿಯೊಂದು ಎಲ್ಲ ವೈದ್ಯಕೀಯ ಒಂದು ಇದಕ್ಕೆ ನಾವು ಶರಣ ಹೋಗ್ತಾ ಇದ್ದೇವೆ. ಆದ್ರೆ ಇವತ್ತ ಪ್ರಾಚೀನ ಕಾಲದ ಒಂದು ಇತಿಹಾಸ ಮತ್ತೆ ಮರುಕಳಿಸ್ತಕ್ಕಂಥ ಒಂದು ಸಂದರ್ಭ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತ ಯೋಗ ಯಾರು ಮಾಡ್ತಾರ ಅವರು ರೋಗ ಮುಕ್ತರಾಗಿರ್ತಾರ ಅಂತ ಹೇಳ್ಕ ನಾವು ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಇವತ್ತ ಈ ಒಂದು ಯೋಗ ಕೇಂದ್ರ ಪ್ರಾರಂಭವಾಗಿದ್ದು 2006ರಲ್ಲಿ ಪರಮ ಪೂಜ್ಯ ನಮ್ಮ ಸಿದ್ದೇಶ್ವರಪ್ಪ ಅವರ ಒಂದು ಕೃಪಾಶೀರ್ವಾದದಿಂದ ಅವರ ಸಮ್ಮುಖದಲ್ಲಿ ಏನು ಯೋಗ ಕೇಂದ್ರ ಪ್ರಾರಂಭ ಆಗ್ಯದ ಅದು ನಿರಂತರವಾಗಿ ಇಲ್ಲಿವರೆಗೂ ನಮ್ಮ ಪೂಜ್ಯ ನಮ್ಮ ಎಸ್.ಕೆ. ಕುಲಕರ್ಣಿ ಅವರ ನೇತೃತ್ವದೊಳಗೆ ನಾವು ಇಲ್ಲಿವರೆಗೆ, ಯಾಕಂದ್ರೆ ನಾವು ಯಾವುದೇ ಒಂದು ಸಮಯವನ್ನ ಪಾಲನೆ ಮಾಡಬೇಕಾದ್ರೆ ನಾವು ಇತ್ತೀಚೆಗಾಗಿ ಪ್ರತಿಯೊಬ್ಬರಲ್ಲಿ ಕೇಳ್ತೇವೆ. ಸಿದ್ದೇಶ್ವರಪ್ಪರವರು ಮಾತ್ರ ಯಾವುದೇ ಒಂದು ನಿಮಿಷ ಸಹಿತ ಏನಾಗಲ್ಲ ಸಮಯಕ್ಕೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ಬಹಳಷ್ಟು ಮನಗಂಡಿದ್ದೇವೆ. ಅದೇ ಒಂದು ದಾರಿಯೊಳಗೆ ಒಂದು ನಿಮಿಷ ಸಹಿತ ನಮ್ಮ ಯೋಗ ಕೇಂದ್ರಕ್ಕೆ ಯಾರು ಬರ್ಲಿ ಬಿಡ್ಲಿ ಬರದೇ ಇದ್ರೂ ಸಹಿತ ಯೋಗ ಪ್ರಾರಂಭ ಮಾಡ್ತಕ್ಕಂಥದ್ದು ನಮ್ಮ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಕ್ಕಂಥದ್ದು ಯಾವುದಂದ್ರ ನಮ್ಮ ಕುಲಕರ್ಣಿ ಗುರುಗಳನ್ನು ನಾವು ಒಂದು ನಿಮಿಷ ಸಹಿತ ಒಂದು ಅತ್ಯುತ್ತಲಾಗಿ ಹೋಗಿಸ್ಕೊಡಲ್ಲ. ಕೆಲವೊಬ್ಬರಿಂದ ನಾವು ಕಲಿಬೇಕಾಗ್ತದೆ. ಅವಂದ ಮೊದಲ ಯಾರು ಸಮಯ ಪಾಲವನ್ನೇ ಮಾಡ್ತಾರ ಅವ್ರು ನಮ್ಮ ಜೀವನದೊಳಗೆ ಸಫಲರಾಗ್ಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ಸಮಯಕ್ಕೆ ಮಹತ್ವವನ್ನು ಕೊಡ್ಬೇಕಂತದ್ದು. ಇವತ್ತ ಯೋಗದಿಂದ ಕೆಲವೊಂದು ಬಹಳಷ್ಟು ರೋಗ ನಾವು ಎಲ್ಲ ಕೆಲವೊಂದು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಯೋಗಗಳಲ್ಲಿ ಪ್ರತಿಯೊಂದು ಒಂದು ಯೋಗಾಸನ ಮಾಡಿದ್ರೆ ಅದರಿಂದ ಒಂದೊಂದು ಲಾಭಗಳದಾವ. ಈ ಮೊಳಕಾಲು ನೋವು ಆಗಿರ್ಬೋದು, ಸೊಂಟ ನೋವು ಆಗಿರ್ಬೋದು, ನಮ್ಮ ಯಾವುದೇ ಒಂದು ನಮ್ಮ ತೊಂದರೆಗಳಿದ್ರ ಆ ಆಸನಗಳಿಂದ ಏನಾಗ್ತದ್ರ ಈ ಒಂದು ನಮ್ಮ ಎಲ್ಲಾ ರೋಗಗಳು ಬಂದು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ಅದಕ್ಕೆ ಈ ಯೋಗ ಬಲ್ಲವರಿಗೆ ರೋಗ ಇಲ್ಲ ಅಂತಕ್ಕಂಥ ಒಂದು ಗಾದೆ ಮಾತು ಬಹಳ ಸ್ತುತ್ಯಾರ್ಹವಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿದಿನ ಇವತ್ತಿನ ದಿವಸ ನಮ್ಮ ಜೀವನದೊಳಗೆ ನಾವು ಏನು ಹೇಳಿದ್ರ ಇನ್ನೊಂದು ಕಡೆ ಹೇಳ್ತಾರ ಸರ್ ಎಮ್ಮ ವಿಶ್ವೇಶ್ವರಯ್ಯನವರು ಉಪದೇಶವನ್ನು ಕೊಡುವಷ್ಟು ಧಾರಾಳವಾಗಿ ಜನ ಮತ್ತೇನನ್ನು ಕೊಡುವುದಿಲ್ಲ, ಅದು ನಮ್ಮ ಭಾರತ ದೇಶದಲ್ಲಿ. ಹಂಗೆ ನಾವು ಏನ್ ಬರೀ ಉಪದೇಶವನ್ನು ಕೊಡೋದಾಗಬಾರ್ದು, ಅದನ್ನ ನಾವು ಚಾಚು ತಪ್ಪದೆ ಇವತ್ತಿನ ದಿವಸ ಇಲ್ಲಿವರೆಗೂ ನಮ್ಮ ಕುಲಕರ್ಣಿ ಗುರು ಹೇಳ್ದಂಗೆ ಸುಮಾರು 200 ದೇಶಗಳಿಗೆ ಯೋಗವನ್ನ ಹೇಳಿ ಇಡೀ ವಿಶ್ವ ಯೋಗ ದಿನಾಚರಣೆ 11ನೇ ವಿಶ್ವ ಯೋಗ ದಿನಾಚರಣೆ ಮಾಡ್ತಾ ಇದ್ದೇವೆ. ಬರೀ ಹೇಳ್ತಾರೆ ಇಲ್ಲಿವರೆಗೆ ಹೇಳ್ತಿದ್ರು, ಆದ್ರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಪ್ರತಿದಿನನೂ ಅವ್ರು ಏನ್ ಮಾಡ್ತಾರೆ ಯೋಗಾಸನವನ್ನು ಮಾಡ್ತಾರೆ. ಇವತ್ತ ಯೋಗ ಪ್ರತಿಯೊಂದು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಯೋಗವನ್ನ ಅಲ್ಲಿ ಪ್ರತ್ಯಕ್ಷತೆ ಅವರೇ ಸ್ವತಃ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರು ಇವತ್ತಿನ ದಿವಸ 60ರಿಂದ 70 ವರ್ಷಗಳು ಆದ್ರೂ ಸಹಿತ ಇನ್ನೂ ಬಹಳಷ್ಟು ನವಯುವಕರಂಗ ಕಾಣ್ತಾರೆ. ಅವ್ರು ಯಾವುದೇ ಆಲಸ್ಯಗಳಿಲ್ಲ. ಎಲ್ಲೇನೋ ಬಹಳಷ್ಟು ರಾಜಕಾರಣಿಗಳನ್ನ ನೋಡ್ತಿರ್ತಾರೆ, ಎಲ್ಲೇ ಕುಂತಲ್ಲಿ ತೂಗಿಸ್ತಿರ್ತಾರೆ. ಆದ್ರೆ ನಮ್ಮ ಭಾರತ ದೇಶದ ಪ್ರಧಾನಿ ಎಲ್ಲೇ ಹೋದ್ರೂ ಸಹಿತ ಅವರ ಮುಖದ ಮೇಲೆ ಯಾವುದೇ ಒಂದು ಆಲಸ್ಯದ ಭಾವನೆಗಳು ಏನೂ ಇರಲ್ಲ. ಕಾರಣ ಅಂದ್ರೆ ಅದಕ್ಕೆ ಯೋಗ ಅಂತ. ಅದಕ್ಕೆ ಇಡೀ ಜಗತ್ತೇ ಇವತ್ತಿನ ದಿವಸ ನಮ್ಮ ಮೊದಲು ಹೇಳ್ತಿದ್ರು ನಮ್ಮ ಭಾರತ ದೇಶ ಬಡವರ ಭಾರತ ದೇಶ, ಅದು ಬಡವರ ದೇಶ, ಅಲ್ಲಿ ಏನೂ ಇಲ್ಲ, ಹವಾಡಿಗರ ದೇಶ ಅಂತ ತಿಳ್ಕೊಂಡು ಹೇಳ್ತಿದ್ರು. ಇವತ್ತ ಆರ್ಥಿಕವಾಗಿಯೂ ಸಹಿತ ಇಡೀ ಜಗತ್ತಿನೊಳಗೆ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ ಯಾವುದಿದ್ರೆ ನಮ್ಮ ಭಾರತ ದೇಶ. ಇನ್ನ ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಆಯುರ್ವೇದಕ್ಕೆ ಬಹಳಷ್ಟು ಮಹತ್ವ ಇದೆ. ಇವತ್ತು ನಾವೆಲ್ಲ ಇಲ್ಲಿ ಬಿಟ್ಟು ಮತ್ತೆ ಆಯುರ್ವೇದಕ್ಕೆ ನಾವು ಬೆನ್ನು ಹತ್ತಕ್ಕಂಥ ಪ್ರಸಂಗಗಳದಾವ. ಅದಕ್ಕೆ ಈ ಯೋಗ ಕೇಂದ್ರ ಬಹಳಷ್ಟು ನಿರಂತರವಾಗಿ ಪ್ರತಿದಿನ ಸಹಿತ ನಡೀತದೆ. ತಾವೆಲ್ಲರೂ ಕೂಡ ಪ್ರತಿದಿನ ಯೋಗ ಕೇಂದ್ರದಲ್ಲಿ ಭಾಗಿಯಾಗಿ ತಾವು ಕೂಡ ಯೋಗಾಸನದಲ್ಲಿ ಭಾಗಿಗಳಾಗಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಡಿ. ಸಮಯ ಬಹಳಷ್ಟು ಆಗ್ಯದ. ಅದಕ್ಕೆ